ಮನ್ನಣೆ ಉತ್ತಮರಿಗೆ, ದೇವರ ವಿಶೇಷ ಸನ್ನಿಧಾನ ಇದ್ದವರಿಗೆ ಮನ್ನಣೆಯನ್ನು ಮಾಡಿದರೆ ಅದು ಸಾಕ್ಷಾತ್ ದೇವರ ಪೂಜೆನೆ. ತುಂಬ ಆನಂದ ಆಗತ್ತಂತೆ ದೇವರಿಗೆ. ತನ್ನ ಭಕ್ತರನ್ನು ಆರಾಧನೆ ಮಾಡಿದರೆ ಅಲ್ಲಿ ಕೂತು ನಾನೇ ಉಣ್ತೇನೆ ಅಂತಾನೆ. ಅಶ್ನಾತ್ಯನಂತ ಖಲು ತತ್ವಕೋವಿದೈ ಶ್ರದ್ಧಾಹುತಮ್ಯನ್ಮುಖೈಜ್ಞನಾಮಪಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪರಮಹಂಸ್ಯವರ್ಯಗುಹು ಅಂಥೇಳಿ ಸುಂದರವಾದ ಮಾತು. ಪೃಥುಚಕ್ರವರ್ತಿ ತನ್ನ ಎಲ್ಲ ಪ್ರಜೆಗಳಿಗೆ ಹೇಳಿದ ಮಾತು. ಒಬ್ಬ ಯೋಗ್ಯ, ಒಬ್ಬ ಜ್ಞಾನಿಯಾದವನು ಒಂದು ತುತ್ತು ಅನ್ನವನ್ನು ತಿಂದರೆ ಅಲ್ಲಿ ದೇವರೇ ತಿಂತಾನಂತೆ. ಒಳಗೆ ಕೂತು ಅಶ್ನಾತಿ ಅನಂತಹ ತತ್ವಕೋವಿದೈಹಿ, ತತ್ವಜ್ಞಾನಿಗಳು. ಇಂಥ ಜ್ಞಾನಿಗಳು ಇದ್ದಾಗ ಯಾರೂ ಇಲ್ಲ ಅಂದರೆ ಹಾಳಾಗಿ ಹೋಗಲಿ. ನಿರಸ್ತಪಾದಪೇ ದೇಶ ಏರಂಡೋಪಿ ಭ್ರಮಾಯತೆ ಅಂತ, ಯಾವುದೂ ಗಿಡ ಇಲ್ಲದೆ ಇರೋ ಸ್ಥಳದಲ್ಲಿ ಅದು ಏರಂಡ ಗಿಡ ಅಂದರೆ ಯಾವುದೋ ಇದು ಹರಳೆ ಗಿಡ ಅಂತ, ಅದೇನು ಹೆಚ್ಚು ನೆರಳಿಲ್ಲ, ಉಪಯೋಗ ಇಲ್ಲ, ಅದು ವಾಟ್ ಎ ಟ್ರೀ ಅಂತಾರಂತೆ. ಬೇರೆ ಗತಿ ಇರೋದಿಲ್ಲ, ಏನೂ ಇಲ್ಲ ಅಂದರೆ ಸರಿ. ಮಹಾಜ್ಞಾನಿಗಳು ಯೋಗ್ಯರು ಎಲ್ಲರೂ ಇದ್ದಾಗ ಅವರನ್ನು ತಿರಸ್ಕಾರ ಮಾಡಿ ಯಾವುದೋ ಒಂದು ಕೆಟ್ಟ ಕ್ರೈಟೀರಿಯಾನ್ನ ಉಪಜೀವಿಸಿಕೊಂಡು ದೇವರಲ್ಲಿ ಏನೂ ಭಕ್ತಿ ಇಲ್ಲದ, ವಿಶ್ವಾಸ ಇಲ್ಲದ ಅಯೋಗ್ಯನಿಗೆ ಮನ್ನಣೆಯನ್ನು ಹಾಕಿದರೆ ಅದು ತುಂಬ ದೊಡ್ಡ ಅನರ್ಥ. ಅದಕ್ಕೆ ನಮ್ಮ ಗೋಪಾಲದಾಸರಂತಾರೆ, ಮನ್ನಣೆ ಉತ್ತಮಗೆ, ಉತ್ತಮಗೆ ಮನ್ನಣೆಯನ್ನು ಕೊಡು, ಅಮನ್ನಣೆ ನೀಚರಿಗೆ. ಯಾರಿಗೆ ದೇವರಲ್ಲಿ ಭಕ್ತಿ ಇಲ್ಲ, ಯಾರಲ್ಲಿ ಸಜ್ಜನಿಕೆ ಇಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನು ಹಿಂಸೆಯನ್ನು ಕೊಡಬಾರದು ಅನ್ನುವ ಎಚ್ಚರಿಕೆ ಇಲ್ಲ, ಅವರಿಗೆ ನೀನು ಸರ್ವಥಾ ಮನ್ನಣೆಯನ್ನು ಕೊಡಬಾರದು. ಕಲಿಯುಗದ ವಿಪರ್ಯಾಸ ಎಲ್ಲ ಏನೇನೇನೇನೋ ಇದು ಪೂರ್ಣ ವಿರುದ್ಧವೇ ಆಗೋದು. ಕೀಳರ ಹಿರಿಯತನ ಇವೆಲ್ಲ ಇಂಥವೇ ಈಗ. ಒಳ್ಳೆಯವರ ಮಾನ ಮನ್ನಣೆ ಪೋದವು, ಕೀಳು ಮಾತುಗಳಾಡಿ ಬಿಸಿ ನೀರನ್ನೇ ಕುಡಿದು ಮನೆಯ ಮಾರುಂಬುವರೋ, ಅರಿತುಕೊಳ್ಳಿರೋ ಹಿತವು. ಇವತ್ತು ಹೀಗೆ ಆಗಿದೆ. ಯಾರು ಯೋಗ್ಯನಾಗಿ ಇರ್ತಾನೆ ಅವನನ್ನು ಬೈಯೋದು, ಅವರೇನೋ ಸರಿ ಇಲ್ಲಪ್ಪ, ಇವರು ವಂಡರ್ಫುಲ್ ಇವರು ಅಂತ. ಕೆಲವನ್ನೆಲ್ಲ ಹೇಳುವಂಥದ್ದು ಅಲ್ಲ, ಹೇಳುವ ಅನಿವಾರ್ಯತೆಯೂ ಇಲ್ಲ. ಮತ್ತು ಊರಿಗೆಲ್ಲ ಪ್ರಪಂಚಕ್ಕೆಲ್ಲ ಹೋಗೋ ಕಡೆ ಇಂಥ ಕಡೆ ಹೇಳೋದು ಸರಿಯಲ್ಲ. ಯಥಾಯೋಗ್ಯವಾಗಿ ಅವರವ್ರಿಗೆ ಗೊತ್ತು. ಅಂತೂ ನಾವು ಭಗವಂತನಿಗೆ ಹತ್ತಿರದವರು ಆಗಬೇಕು, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು ಅಂದರೆ ದೇವರಲ್ಲಿ ಇದನ್ನು ಬೇಡು. ಯಾರು ಉತ್ತಮರೋ ಅವರಿಗೆ ನಾನು ಮರ್ಯಾದೆಯನ್ನು ಮಾಡುವ ಬುದ್ಧಿಯನ್ನು ಕೊಡು. ಬೇಡ ಹಾಳಾಗಿ ಹೋಗಲಿ, ಅಷ್ಟು ಪುಣ್ಯ ನನ್ನಲ್ಲಿಲ್ಲ ಅನ್ನೋದಾದರೆ ಉತ್ತಮರನ್ನು ತಿರಸ್ಕಾರ ಮಾಡದೇ ಇರೋ ಥರ ಬುದ್ಧಿ ಆದರೂ ಕೊಡು. ಪುರಸ್ಕಾರ ಬೇಡ, ತಿರಸ್ಕಾರ ಮಾಡದೇ ಇರೋ ಬುದ್ಧಿ ಕೊಡು. ಅದೂ ಬೇಡ, ಉತ್ತಮರ ಬಗ್ಗೆ ಸುಮ್ಮನಿದ್ದು ಬೇಡ. ಐವಾರಕ್ಕೆ ವಿದ್ಯೆ ಮೂಲೆಯದು, ಗರ್ವ ಮೂಲೆಯದು. ಯಾರು ಅಯೋಗ್ಯರೋ ಅವರಿಗೆ ರೆಡ್ ಕಾರ್ಪೆಟ್ ಅಂತ, ಅವರಿಗೆ ಹಾಸನ್ನ ಹಾಸಿ ಹೀಗೆ ಬನ್ನಿರಿ. ಭಗವಂತನನ್ನು ನಿಂದೆ ಮಾಡುವ, ಭಗವದ್ಭಕ್ತರನ್ನು ತಿರಸ್ಕಾರ ಮಾಡುವವರು ಅವರನ್ನು ನೀನು ಮನ್ನಣೆ ಮಾಡದೇ ಇರೋ ಬುದ್ಧಿ ಆದರೂ ಕೊಡು. ಯಾಕೆ ನಿನಗೆ ನಾವು ತುಂಬ ದೂರದವರಾಗಿ ಬಿಡ್ತೀವಿ. ಇವತ್ತು ಲೌಕಿಕವಾಗಿ ನಾವು ಬೆಳೀಬಹುದು, 10 ಜನ ಕ್ಲಾಪ್ಸ್ ಹಾಕ್ಬೋದು, ಆದರೆ ದೇವರಿಂದ ತುಂಬ ದೂರ ಹೋಗ್ತೀವಿ. ಆದರೆ ದೇವರ ಹತ್ತಿರದವರ ಇದ್ದರೆ ತುಂಬ ಹತ್ತಿರದವರಾಗ್ತೀವಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಸ್ವಾಮಿ ನೀನೇನಾದರೂ ಕೊಡೋದಾದರೆ ಉತ್ತಮರ ಸಂಘವನ್ನು ಎನಗಿತ್ತು ಸಲಹೆಯ ಅಂತ 10 ದಾಸರುಗಳು ಅದನ್ನೇ ಕೇಳ್ತಾರೆ. ಸ್ವಾಮಿ ನೀ ಏನು ಕೊಡ್ತೀವೋ ಬಿಡ್ತೀವೋ, ಸಜ್ಜನರ ಸಹವಾಸವನ್ನು ಕೊಡು. ಅಚ್ಯುತಂಗ್ರಿ ನಿಟ್ಟರಾಯ ದ್ರಚ್ಚಲಾಭ ತುಷ್ಟರ ನಿಶ್ಚಯಾತ್ಮಕ ಜ್ಞಾನ ಉಳ್ಳ ಅಚ್ಚ ಭಾಗವತರ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ತಂತ್ರಸಾರ ಅಷ್ಟಮಹಾಮಂತ್ರ ಪರಿಪೂರ್ಣ ಸ್ನೇಹ ಯಂತ್ರದಿಂದ ಜಗತ್ ಸ್ವಾತಂತ್ರನ ಗುರಿ ಮಾಡುವವರ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಹಾಗಾಗಿ ಮನ್ನಣೆ ಉತ್ತಮರಿಗೆ, ಅಮನ್ನಣೆ ನೀಚರಿಗೆ, ಭಿನ್ನ ಭಿನ್ನರಿಗೆ ಫಲಗಳನ್ನು ಕೊಡುವ ಜ್ಞಾನ. ಭಿನ್ನ ಭಿನ್ನರಿಗೆ ಭಿನ್ನ ಫಲವನ್ನು, ಉತ್ತಮರಿಗೆ ಕೊಡುವ ಫಲವೇ ದೇವರು ಬೇರೆ, ಅಧಮರಿಗೆ ಕೊಡುವ ಫಲವೇ ಬೇರೆ.
ಅಥವಾ ಉತ್ತಮರಿಗೆ ಮನ್ನಣೆ ಮಾಡಿದಾಗ ದೇವರು ಕೊಡುವ ಫಲವೇ ಬೇರೆ. ಉತ್ತಮರಿಗೆ ಮನ್ನಣೆ ಮಾಡಿದಾಗ ದೇವರು ಕೊಡುವ ಫಲವೇ ಬೇರೆ, ಅಧಮರಿಗೆ ಮನ್ನಣೆ ಮಾಡಿದಾಗ ದೇವರು ಕೊಡುವ ಫಲವೇ ಬೇರೆ. ಎರಡಿದೆ. ಅಧಮರಿಗೆ ಮನ್ನಣೆ ಮಾಡಿದಾಗ, ಅಯೋಗ್ಯರಿಗೆ ಮಾಡಿದಾಗ ಮೇ ಬಿ ಇಲ್ಲಿ ನನಗೆ ತುಂಬ ಬೂಸ್ಟ್ ಸಿಗಬಹುದು, ಬೂಸ್ಟಪ್ ಆಗ್ಬೋದು, ಲೋಕದಲ್ಲಿ ನನಗೆ ತುಂಬ ಖ್ಯಾತಿ ಬರ್ಬೋದು, ನಾನೊಂದು ಮಾಡೆಲ್ ಅಂತ ಆಗ್ಬೋದು. ಆದರೆ ದೇವರಂತಾನೆ ನನ್ನ ದೃಷ್ಟಿಯಲ್ಲಿ ನೀನೇನೂ ಇಲ್ಲ ಅಂತ. ಅದೇ ಉತ್ತಮರಿಗೆ ಇಲ್ಲಿ ನಾನು ಮರ್ಯಾದೆಯನ್ನು ಮಾಡಿದರೆ ಮೇ ಬಿ ಲೋಕದೃಷ್ಟಿಯಲ್ಲಿ ನಾನೊಬ್ಬ ದಡ್ಡನೋ, ನಾನೊಬ್ಬ ಪೆದ್ದನೋ, ಅವ್ರು ಹೋಗಿ ಮಾಡ್ತೀವಿ. ಅವ್ರಿಗೆ ಯಾರು ಅನ್ನೋದೇ ಜಗತ್ತು ಗೊತ್ತಿಲ್ಲ, ನೀವು ಹೋಗಿ ಅವ್ರಿಗೆ ಕೊಡ್ತಾ ಇದೆ. ಏನೋ ಅವ್ರ ಪಾಡಿಗೆ ಅವ್ರು 4 ಜನ ಶಿಷ್ಯರನ್ನ ಇಟ್ಕೊಂಡು ಪಾಠ ಪ್ರವಚನ ಮಾಡ್ತಾರೆ. ಅವ್ರು ಯಾರು ಏನು ಅನ್ನೋದೇ ಗೊತ್ತಿಲ್ಲ. ಆದರೆ ಇವನ ನಿಲುವು ಹೇಗಿರಬೇಕು? ನಾನು 4 ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೆ ಕೊಡಲಿಲ್ಲ. ಅವರು ಪ್ರೀತರಾಗಲಿ, ಅವರ ಅಂತರ್ಯಾಮಿಯಾದ ಭಗವಂತ ಪ್ರೀತನಾಗಲಿ, ಮಾರ್ಕೆಟಿಂಗಾಗಿ ಕೊಟ್ಟೇ ಇಲ್ಲ. ನಾನು ದೇವರು ಪ್ರೀತನಾಗಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ಆ ತರಹದ ನಿಲುವು ತುಂಬ ಕಡಿಮೆ. ನಾವು ಏನೇ ಮಾಡಲಿಕ್ಕೆ ಹೋದರೂ ನಮಗೆ ಅದರಿಂದ ಪ್ರಯೋಜನ ಏನು? ನಮಗೆ ಮಾರ್ಕೆಟಿಂಗ್ ಏನಾದರೂ ಬರುತ್ತಾ? 10 ಜನ ಅದನ್ನು ನೋಡಿದ್ರ, 10 ಜನ ಅದನ್ನು ತುಂಬ ಅಂದ್ರ, ಹಾಗಾಗಿದೆ. ಮತ್ತು ನಾವು ಕರೆಸೋದು ಮಾಡೋದು ಆ ಲೆವೆಲ್ಸು ಆ ಥರದವ್ರನ್ನೇ ನೋಡ್ತೀವಿ. ಆದರೆ ಗೋಪಾಲದಾಸರಂತಾರೆ, ಉತ್ತಮರಿಗೆ ಮನ್ನಣೆಯನ್ನು ಯಾರು ದೇವರಿಗೆ ಹತ್ತಿರದವರಾಗಬೇಕು ಅಂದರೆ ಪಾಠ ಪ್ರವಚನವನ್ನು ಮಾಡಿಕೊಂಡು ದೇವರ ಬಗ್ಗೆ ಸರಿಯಾಗಿ ತಿಳಿದು ಅವನು ನಮಗೆ ಕೊಟ್ಟೇ ಕೊಡ್ತಾನೆ, ಯಾರ ಮರ್ಜಿ ಇಲ್ಲ ಅನ್ನುವ ಪೂರ್ಣ ವಿಶ್ವಾಸ ಇರೋರನ್ನ ನೀನು ಅವರಿಗೆ ಮನ್ನಣೆ ಮಾಡು. ಭಿನ್ನ ಭಿನ್ನರಿಗೆ ಫಲಗಳನ್ನು ಕೊಡುವ ಜ್ಞಾನ. ಇದನ್ನು ಮಾಡಿದ್ದಕ್ಕೆ ಬೇರೆ, ಅದನ್ನು ಮಾಡಿದ್ದಕ್ಕೆ ಫಲಗಳನ್ನು ದೇವರು ಕೊಡ್ತಾನೆ ಅನ್ನುವ ಜ್ಞಾನವನ್ನು ಇದೇ ಪಾಲಿಸಯ್ಯ. ಇನ್ನು ಮುಂದಿನ ಪದ್ಯದಲ್ಲಿ ಅಂತಾರೆ, ಪುಣ್ಯ ಪಾಪಗಳೆರಡು ಇನ್ನು ಆಗುತ್ತಲಿರಲು ಎನ್ನದೆಂದು ಹಿಗ್ಗಿ ಕುಗ್ಗದಲೆ ಭಿನ್ನ ಪುಣ್ಯದ ಬೀಜ ಭಿನ್ನ ಪಾಪದ ಬೀಜವನ್ನು ಮೂಲವ ಕೆಡುವ ಚೆನ್ನ ಜ್ಞಾನವು ಎನಗೆ ಇದೇ ಪಾಲಿಸಯ್ಯ. ಪುಣ್ಯ ಪಾಪಗಳೆರಡು ಇನ್ನು ಆಗುತ್ತಲಿರಲು, ನನ್ನಿಂದ ಪುಣ್ಯ ಕೆಲಸವೂ ಘಟಿಸತ್ತೆ, ಪಾಪ ಕೆಲಸವೂ ಘಟಿಸತ್ತೆ. ಬರೀ ಪುಣ್ಯ ಮಾತ್ರ ಮಾಡಿದವರು, ಬರೀ ಪಾಪವನ್ನೇ ಮಾಡಿದವರು ಅಂತಿಲ್ಲ, ಕಡಿಮೆ. ಗೊತ್ತಿಲ್ಲದೆ ಏನೋ ಒಂದು ಪುಣ್ಯವನ್ನು ಮಾಡಿರ್ತೀನಿ. ರೇಷಿಯೋ ತೊಗೊಂಡ್ರೆ ಪಾಪವೇ ಹೆಚ್ಚು. ರೇಷಿಯೋ ತೊಗೊಂಡ್ರೆ ಪುಣ್ಯ ಪಾಪಗಳಲ್ಲಿ ಪಾಪದ ರೇಷಿಯೋ ಹೆಚ್ಚು. ಸರಿ, ಈ 2 ಪುಣ್ಯ ಪಾಪಗಳೆರಡು ಇನ್ನೂ ಆಗುತ್ತಲಿರಲು, ನನ್ನಿಂದ ಪುಣ್ಯ ಹಾಗೂ ಪಾಪದ ಕೆಲಸಗಳು ತುಂಬ ಆಗ್ತಾ ಇದೆ. ಎನ್ನದೆಂದು ಹಿಗ್ಗಿ ಕುಗ್ಗದಲೆ. ಒಂದು ಪುಣ್ಯದ ಕೆಲಸ ಆಯಿತು ಅಂದರೆ ತುಂಬ ಹಿರಿ ಹಿಗ್ಗೋಬೇಡ. ಅಂತೂ ಅನ್ಕೊಂಡಿದ್ದೆ ಆಗ್ಬಿಡ್ತು, ಅಂತೂ ಅನ್ಕೊಂಡ್ಬಿಟ್ಟಿದ್ದೆ ಆಯಿತು. ಅದು ಹೇಗಾಯಿತು? ನಾವು ಅನ್ಕೊಂಡ್ರೆ ಬಿಡಲ್ಲ ರೀ, ಸುಮ್ಮನೆ ಯಾಕೆ ನಿಮ್ಗೆ ಹೇಳಬೇಕು. ನಾವು ಅನ್ಕೊಂಡ್ಮೇಲೆ ಅದಾಗಲೇಬೇಕು. ನಾವು ಅನ್ಕೊಂಬೋದು ಅಂಥದ್ದೇ ಅಲ್ಲ. ಮತ್ತೆ ದೇವರು ಮಾಡಿಸ್ತಾನೆ, ಬಟ್ ನಾವು ಅನ್ಕೊಳ್ಳೋದೇ ಇದ್ರೆ ದೇವ್ರಿಗೆ ಅನ್ನಿಸ್ಬೇಕಲ್ಲ. ನಿನ್ನ ತಲೆ ಅಂತಾನೆ ದೇವರು. ಪುಣ್ಯ ಆದಾಗ ಅತಿಯಾಗಿ ಹಿಗ್ಲಿಕ್ಕೆ ಹೋಗಬೇಡ. ಏನೋ ಸ್ವಾಮಿಯ ಅನುಗ್ರಹದಿಂದ ಸಂಪನ್ನವಾಗಿದೆ, ಏನೋ ಒಂದಿಷ್ಟು ಪಾರಾಯಣ ಮಾಡ್ತೇವೆ, ತೀರ್ಥಯಾತ್ರೆಯನ್ನು ಮಾಡಿದ್ವಿ, ಒಂದಿಷ್ಟು ಭಗವಂತನ ಭಕ್ತರ ಸಹವಾಸವನ್ನು ಮಾಡಿ ಅವರಿಂದ ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡ್ವಿ, ದೇಹ ದಂಡನೆ ರೂಪದ ವ್ರತ ನಿಯಮಗಳನ್ನು ಮಾಡಿದ್ವಿ. ಸ್ವಾಮಿಗೆ ಅರ್ಪಣೆ ಮಾಡು. ನೀನು ನಿಂತು ಮಾಡಿಸ್ದಿ ಸ್ವಾಮಿ, ನೀನು ನಿಲ್ಲಿಸೋದು ಎಷ್ಟೊತ್ತು ನಮ್ಮಿಂದ. ಪಾರಾಯಣ ಮಾಡುವಂತಹ ನಮಗೆ ದೇವರು ಪಾರಾಯಣ ನಿಲ್ಲಿಸ್ಲಿಕ್ಕೆ ಅಷ್ಟೊತ್ತು. ಇತ್ತೀಚೆಗೆ ನೀವು ಯಾಕೆ ಪಾರಾಯಣಕ್ಕೆ ಬರ್ತಾ ಇಲ್ಲ? ಯಾಕೋ ಕಣ್ಣು ಮಂಜಾಗಿದೆ, ಬರಲಿಕ್ಕಾಗಲ್ಲ, ಅಥವಾ ಕಾಲು ನಿಂತ್ಕೊಳ್ಳಿಕ್ಕಾಗಲ್ಲ, ಓಡಾಡೋದು ತುಂಬ ಕಷ್ಟ ಆಗಿದೆ. ನಿಮ್ಮ ಮನೇಲೇ ಮಾಡಬಹುದಲ್ಲ. ನಾನು 10 ಜನದ ಜೊತೆ ಮಾಡಿದಾಗ ಮಾತ್ರ ನಂಗೆ ಪಾರಾಯಣ ಬಿಡುತ್ತೆ, ಒಬ್ಬನೇ ಮಾಡಿದ್ರೆ ಆಗೋದೇ ಇಲ್ಲ. ಏನು ಬೇಕಾರಾಗಬಹುದು. ನುಡಿಯುವ ನಾಲಿಗೆಯನ್ನೇ ದೇವರು ನುಡಿಸದಂತೆ ಮಾಡಿಬಿಟ್ರೆ ಏನು ಪಾರಾಯಣ, ಏನು ಫಳಾರ, ಯಾವುದೂ ಇಲ್ಲ. ಅವನು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ ಅನ್ನೋದಕ್ಕೆ ಪಾರಾಯಣವೋ ಪಾರಣೆಯೋ ಏನು ಬೇಕಾರಾಗಬಹುದು. ಹಾಗಾಗಿ ಅದಕ್ಕಂದ್ರು ಪುಣ್ಯದ ಕೆಲಸ ಆದಾಗ ತುಂಬ ಸಂತೋಷವನ್ನು ಪಡು. ಸ್ವಾಮಿ ನನ್ನಲ್ಲಿ ನಿಂತು ಮಾಡಿಸ್ದ, ನಾನು ತುಂಬ ಸಣ್ಣವನು,
ಏನೋ ನನಗೆ ಕೀರ್ತಿ ಕೊಡಬೇಕು ಅಂತ ಮಾಡಿಸ್ಯಾನೆ, ನಾನು ಇದಕ್ಕೆ ಅರ್ಹನಲ್ಲ. ಶ್ರೀಮದಾಚಾರ್ಯರಂತಹ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯ ಅಂತಾರೆ, ಅನಾಯಾಸವಾಗಿ ಗಂಗೆಯನ್ನು ದಾಟಿ ಬಂದ್ರಿ, ನೀವು ತುಂಬ ದೊಡ್ಡವರಿರಬೇಕು. ಆಚಾರ್ಯರು ದೊಡ್ಡವರು ಅಂತ ಹೇಳಿಕೊಂಡ್ರೆ ಏನೂ ತಪ್ಪಿಲ್ಲ, ವಾಯುದೇವರ ಅವತಾರ ಮಾಡಿದ್ದೆಲ್ಲ ತುಂಬ ದೊಡ್ಡ ಕೆಲಸ. ಆದರೆ ಅವರೇನಂದ್ರು, ನಾನು ದಾಟಿ ಬಂದದ್ದಲ್ಲಪ್ಪ. ಅಪ್ಲವದೇವ ನದೀ ತರಣಂತೆ ಹಂತಕತಂ ಚ ಚಿಕೀರಸಸಿ ಕಿಂ ತ್ವಂ ತಂ ನಿಗದಂತಮಿತಿ ಪ್ರಭೃತಿ ಹಸ್ಮಾಹಮಃ ಪುರುಷೋತ್ತಮ ದಾಸ. ಪುರುಷೋತ್ತಮನ ದಾಸರಾದ ಆನಂದ ತೀರ್ಥರಂದರು ನಗತಾ ಹೇಳಿದ್ರಂತೆ, ನಾನು ದಾಟಿದ್ರೆ ಕ್ರೆಡಿಟ್ ನಂಗೆ ಕೊಡು, ನಾನು ದಾಟಿದ್ದಲ್ಲ. ಮತ್ತು ಯಾರು ನಿಮ್ಮನ್ನು ದಾಟಿಸಿದ್ರು? ದೋಣಿ ಅದು ಯಾವಂತಂದೋನು? ಯಾರೂ ಇಲ್ಲ. ಸಂಸಾರದ ನೌಕೆಯನ್ನೇ, ಸಂಸಾರಕ್ಕೆ ನೌಕೆಯಾದ ಆ ಭಗವಂತ, ಸಂಸಾರವನ್ನೇ ದಾಟಿಸುವ ಆ ದೇವರು ಅನಾಯಾಸವಾಗಿ ನಮ್ಮನ್ನು ದಾಟಿಸ್ದ. ಯೋಸೋ ದೇವ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವತ್ತೂರ್ಣಮಾಶಾಮುದೀಚೀಂ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯೈ. ಅವನ ಭಾಷೆಯಲ್ಲೇ ಶ್ರೀಮದಾಚಾರ್ಯರು ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರ ಅನುಗ್ರಹೇಣ, ಆ ಪರಮಾತ್ಮನ ಅನುಗ್ರಹದಿಂದ ನಾವು ಮಾಡ್ತೇವೆ. ನಾವು ದಾಟಿದ್ದಲ್ಲ, ಅವನು ದಾಟಿಸಿದ್ದು. ವಾಯುದೇವರಾಡುವ ಮಾತು. ಗಾಳಿ ನದಿ ದಾಟೋದೇನ್ರಿ, ಪಟಾರಂಚಿಗೆ ಹೊಟ್ಟೋಬೋದು. ವಾಯುದೇವರ ಅವತಾರ ಅವರು 100 ಯೋಜನ ಅನಾಯಾಸವಾಗಿ ದಾಟಿದವರು, ಸಂಜೀವನ ಪರ್ವತವನ್ನು ಕ್ಷಣಮಾತ್ರದಲ್ಲಿ ತಂದವರು. ಈ ಮಾಹಿತಿಗಳನ್ನೆಲ್ಲ ಹೇಳ್ಬೋದಾಯ್ತು. ಅಯ್ಯೋ ಇದೇನೋ ಕೂತ್ಕೋ ಸಪ್ತಾಹ ಹೇಳ್ಬೋದು ನನ್ನ ಮಹಿಮೆ ಅಂತ. ಒಂದು ಸಣ್ಣದು ಮಾಡಿ ಇಷ್ಟುದ್ದ ನಾವು ಹೇಳ್ತೇವೆ. ಅವ್ರು ಕೇಳೋದನ್ನು ಯಾಕನ್ನ ಕೇಳೋದನ್ನ ಇವನನ್ನ ಅಂತ ತಲೆ ಚೆಚ್ಕೋಬೇಕು. ಅಷ್ಟು ಮಹಿಮೆಯನ್ನು ಶುರು ಮಾಡಿಬಿಡ್ತೀವಿ. ಅವನು ಏನು ಕೇಳೋನು, ನಾವೇನು ಹೇಳೋದು, ಕಡೆಗೆ ಮತ್ತೆ ಕೇಳ್ತೀವಿ, ನೀವೇನೋ ಕೇಳಿದ್ರಲ್ಲ ಸರ್, ಯಾಕನ್ನ ಕೇಳಿದ್ನೋ ಅನ್ನೋದಷ್ಟೇ ನಂಗೆ ನೆನಪಿದೆ ಅಂತಾನೋ. ವಾಯುದೇವರಂತಾರೆ ದೇವರು ಮಾಡಿಸಿದ್ದು. ಇದು ನಮಗೆ ಗೋಪಾಲದಾಸರು ಕೊಡುವಂತಹ ಒಂದು ಕಿವಿಮಾತು. ಪುಣ್ಯ ಪಾಪಗಳೆರಡು ನಮ್ಮ ಜೀವನದಲ್ಲಿ ಆಗತ್ತೆ. ಪುಣ್ಯ ಎನ್ನದೆಂದು ಹಿಗ್ಗಿ ಕುಗ್ಗದಲೆ. ಪುಣ್ಯ ನಂದು ಅಂತ ಹಿಗ್ಗಬೇಡ, ಪಾಪ ಮಾಡಿದಾಗ ತೀರಾ ಕುಗ್ಗಲಿಕ್ಕೂ ಹೋಗಬೇಡ. ಸ್ವಾಮಿ ನನ್ನಲ್ಲಿ ನಿಂತು ನನ್ನ ಕರ್ಮಾನುಸಾರವಾಗಿ ಮಾಡಿಸ್ಯಾನೆ. ಭಗವಂತ ಇನ್ನೊಮ್ಮೆ ಇಂಥ ಪಾಪಕರ್ಮವನ್ನು, ಇಂಥ ದುಷ್ಕೃತ್ಯವನ್ನು ನೀನು ನನ್ನಿಂದ ಮಾಡಿಸಬೇಡ ಅಂತೇಳಿ ತೀರಾ ಡಿಪ್ರೆಷನ್ಗೆ ಹೊಟ್ಟೋಬೇಡ. ಇನ್ನೇನಂತ ಅರ್ಪಣೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡು. ಪುಣ್ಯ ಪಾಪಗಳ ಅರ್ಪಣೆ ಬೇರೆ ರೀತಿಯಲ್ಲಿ. ಈ ಪುಣ್ಯದಿಂದ ಭಗವಂತ ಪ್ರೀತನಾಗಲಿ, ಈ ಪಾಪದಿಂದ ದೇವರು ಪ್ರೀತನಾಗಲಿ ಅಂತಲ್ಲ. ನನ್ನಲ್ಲಿ ನಿಂತು ನನ್ನ ಕರ್ಮಾನುಸಾರವಾಗಿ ಪಾಪಕರ್ಮವನ್ನು ಶ್ರೀಹರಿ ಮಾಡಿಸ್ದ. ಅದನ್ನು ಮಾಡಲಿಕ್ಕೂ ನಾನು ಅಸ್ವತಂತ್ರನೇ. ಆದರೆ ಆ ಪಾಪದಿಂದ ಬರುವ ಏನು ದೋಷಗಳಿದೆ, ಕುಕರ್ಮವನ್ನು ಮಾಡಿದ್ದನ್ನು ಅದು ನಿನಗೆ ಕೊಡಲ್ಲ. ನಿಂಗೆ ಕೊಟ್ಟರೆ ನೀ ಅನಂತ ಮಾಡಿ ಕೊಡ್ತಿ. ಮತ್ತೇನು ಮಾಡ್ತಿ? ತತ್ವಾಭಿಮಾನಿ ಅಸುರರು ಅಂತಿದ್ದಾರೆ, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಮನೇಲಿದ್ದ ಕೊಳಕ್ಕೆ ಹೊರಗೆ ಹಾಕಲೇಬೇಕು, ಡಸ್ಟ್ಬಿನ್ನಿಗೆ. ಇವ್ರಿಗೆ ಹಾಕ್ತೇನೆ ಅಷ್ಟೇ, ನಿನಗೆ ಅದನ್ನು ಕೊಡೋದಿಲ್ಲ. ನಿನಗೆ ಕೊಟ್ಟರೆ ನೀ ಮತ್ತೆ ವಾಪಸ್ ಕೊಟ್ಟು ಬಿಡ್ತಿ. ಈ ಅನುಸಂಧಾನವನ್ನು ಹಿಗ್ಗಿ ಕುಗ್ಗದಲೆ ಭಿನ್ನ ಪುಣ್ಯದ ಬೀಜ, ಪುಣ್ಯದ ಬೀಜವೇ ಬೇರೆ, ಪಾಪದ ಇದೇ ಬೇರೆ. ಈ ಅನುಸಂಧಾನವನ್ನು ಮಾಡು ಅಂತ ನಾಳೆ ದಿನ ಇನ್ನೂ ವಿಸ್ತಾರವಾಗಿ ಇದರ ವಿವರಣೆಯನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.